ಏ ಶಂಕರ, ಊರು ಮರ್ಯಾದೆ ಕಾಪಾಡೋ ನೀನೇ ಕಾಪಾಡ್ಕೊಂಡು ಬಾ ಮಾರಾಯ. ನಿನ್ನೆ ನಂಬ್ಕೊಂಡಿದ್ದೆ. ಬೆಂಗಳೂರು ಹುಷಾರು. ಬರ್ತೀನಿ ಹಂಗಾರೆ. ಬ್ಯಾಕ್ವರ್ಡ್ ತುಂಬ್ರಿ. ಒಳಬಾಗ್ಲು ಸಿಗಂತವ್ರು ಸಾಕ್ರ 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 ರಯ್ಯ 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 ಅಂಗಡಿ ಕಡೆ ಹುಷಾರು. ಮಂಗಳಮೂರ್ತಿ ಸ್ವಾಮಿ ನೀನೇ ಕಾಪಾಡಪ್ಪ ನನ್ನ ತಂದೆ. ಓಕೆ, ಈ ಹೂವನ್ನು ಇಲ್ಲಿಟ್ಬೇಡ. ದೇವ್ರೆ, ನನ್ನ ಕಷ್ಟ ಕೇಳಿ ಒಂದು ಕ್ಲೈಂಟ್ ಕಳ್ಸಿದ್ಯಪ್ಪ. ಥ್ಯಾಂಕ್ ಯು ಸೋ ಮಚ್. ಎಷ್ಟಾಯ್ತು? 225 ಸರ್. 220? ಹೌದು ಸರ್. ನಿಮಗ್ ದುಡ್ಡು ಕೊಟ್ಟು ನಮ್ಮ ಖಾತೆಲಿ ಹಣ ಇಲ್ಲ. ಬೆಂಗಳೂರು ಸರ್, ಇದು 10 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿರಲ್ಲ. ಸಾಗರದಿಂದ ಬೆಂಗಳೂರಿಗೆ ನನಗೆ ಅಷ್ಟಾಗಿಲ್ಲ. ಕೆಂಪ ಸತ್ಕೊಂಡು ಬಂದ್ಬಿಡ್ತೀರಾ, ಹೋಗ್ಲಿ ಬಿಡಿ ಸರ್. ಹೋಗೆ. ಹಾ, ನಮಸ್ತೆ ಸರಸ್ವತಿ ಅವರಾ? ಹಾ, SP ಕುಲಕರ್ಣಿ ಆಫೀಸು. ಹಾಂ, 2ನೇ ಫ್ಲೋರಾ? ಆಯಿತು, ಸರಿ ಬಂದು. ಒಂದು ದೊಡ್ಡ ಸೂಟ್ ಕೇಸ್ ತುಂಬಾ ದುಡ್ಡು ಕೊಡು ಒಂದು ಕೇಸ್ ಹಾಕಿರ್ಲಪ್ಪ. ಅದರಿಂದ 50% ನಿಮಗ್ ಕೊಡ್ತೀನಿ, ಬಾಕಿ ನಾನು ಇಟ್ಕೋತೀನಿ. ಲಂಚ ಅಲ್ಲ, ನನ್ನ ಖುಷಿಗೆ. ಇಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ವೇಟಿಂಗ್. ಮಲ್ನಾಡ್ ಸೂಪರ್ ಪ್ಲೇಸು. ನಾನು ಕರ್ಕೊಂಡು ಹೋಗು ಅಂತ ನನ್ನ ಫ್ರೆಂಡ್ ಆ ಸರಸ್ವತಿಗೆ ಹೇಳ್ತಾ ಇರ್ತೀನಿ. ನಿಮ್ಮೂರೇ ಚೆನ್ನಾಗಿದೆ ಅಂತ ಈಗೀಗ ನಮ್ಮೂರಿಂದ ಎಲ್ಲ ಇಲ್ಲೇ ಬಂದು ಬಿದ್ದಿರ್ತಾರೆ. ನಿಮ್ದು ಯಾವ ಕೇಸು? ಜಮೀನ್ದ ಅಥವಾ ಡೈವೋರ್ಸ್ ಕೇಸು? ಅಲ್ಲ ಮೇಡಮ್, ದುಡ್ಡಿಂದು. ದುಡ್ಡಿಂದ? ದುಡ್ಡು ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟು ವಾಪಸ್ ಬಂದಿಲ್ವಾ? ಲಕ್ಷಾಂತರ ರೂಪಾಯಿ ಇಲ್ಲ ಮೇಡಮ್. ಮತ್ತೆ ಬ್ಯಾಂಕ್ ಅವರು ನನ್ನ ಕಾರ್ಡಿಂದ ಕಟ್ ಆಗಿರೋ 2300 ರೂಪಾಯಿ ಇನ್ನೂ ವಾಪಸ್. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಮೇಡಮ್. ನಮ್ಮೂರಲ್ಲಿ ಸೀತಣ್ಣ ಅಂತ ಇದ್ದಾರೆ. ಅವರು ಹೆಡ್ ಆಫೀಸಿಗೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಬಂದು ನಿಮ್ಮನ್ನ ಭೇಟಿ ಆಗಕ್ಕೆ ಹೇಳಿದ್ರು. ನೋಡಿ, ಇಟ್ಸ್ ಓಕೆ. ನೀವೊಂದು ಕೆಲಸ ಮಾಡಿ, ಬ್ಯಾಂಕ್ ಹೆಡ್ ಆಫೀಸಿಗೆ ಹೋಗಿ ಲಾಯರ್ ಪದ್ಮ ಕಳ್ಸಿದ್ದಾರೆ ಅಂತ ಹೇಳಿ. ಅಂದ್ರೆ ನಿಮ್ ಹೆಸರು ಹೇಳಿದ್ರೆ ನಾನು ದುಡ್ಡು ವಾಪಸ್ ಕೊಡ್ತಾರೆ? ನನ್ನ ಹೆಸರು ಹೇಳಿ ಚುಟ್ಕೆ ಹೊಡಿಯೋದ್ರೊಳಗೆ ನಿಮ್ ದುಡ್ಡು ವಾಪಸ್ ಬರುತ್ತೆ. ಓಕೆ, ನನಗೊಂದು ದೊಡ್ಡ ಕೇಸ್ ಇದೆ, ಸೊ ಹೋಗ್ಬೋದು ನೀವು. ಓಕೆ ಮೇಡಮ್. ಈ ಬ್ಯಾಂಕ್ ಹೆಡ್ ಆಫೀಸ್ ಎಲ್ಲಿದೆ ಮೇಡಮ್? MG ರೋಡಲ್ಲಿ. ಯಾರನ್ನಾದ್ರೂ ಕೇಳ್ಕೊಂಡು ಹೋಗಿ. ಬರ್ತೀನಿ ಮೇಡಮ್.